ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಹಳೆ ತಾಲೂಕು ಕಚೇರಿ ರಸ್ತೆಯ ಶ್ರೀ ಸರ್ವಶಕ್ತಾತ್ಮಕ ಚೌಡೇಶ್ವರಿ ದೇವಾಲಯದ 13ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಪ್ರತ್ಯಂಗಿರ ಹೋಮ, ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುವಂತಹ ಬಗ್ಗೆ ಸುದ್ದಿಗೋಷ್ಠಿ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಶ್ರೀ ಸರ್ವಶಕ್ತಾತ್ಮಕ ಚೌಡೇಶ್ವರಿ ಅಮ್ಮನವರ ದೇವಾಲಯದ 13ನೇ ವರ್ಷದ ವಾರ್ಷಿಕೋತ್ಸವ ಲೋಕ ಕಲ್ಯಾಣಾರ್ಥವಾಗಿ ಪ್ರತ್ಯಂಗಿರ ಹೋಮ ಹವನಗಳು ವಿಜೃಂಭಣೆಯಿಂದ ನಡೆಯುತ್ತದೆ. ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿ ಸದಸ್ಯ ಹಾಗೂ ನಿವೃತ್ತ ತಹಶೀಲ್ದಾರ್ ಪಿ ಗಂಗಾಧರಪ್ಪ ಏಪ್ರಿಲ್ 20ನೇ ತಾರೀಕು ಸೋಮವಾರ ಸಂಜೆ ಕಲರ್ಸ್ ಕನ್ನಡ ವಾಹಿನಿಯ ನಂದಗೋಕುಲ ಧಾರಾವಾಹಿಯ ಮುಖ್ಯ ನಟಿ ಮೀನಾ ಎಸ್ವಿ ರವರು ಕೂಡ ಹೋಮದಲ್ಲಿ ಭಾಗವಹಿಸುತ್ತಾರೆ. ದಾನಿಗಳು ನೆರವಿನಿಂದ ದೇವಸ್ಥಾನದಲ್ಲಿ ನಡೆಯುವಂತಹ ಶಾಶ್ವತ ಸೇವೆಗಳಾದಂತಹ ಪ್ರತಿ ಹುಣ್ಣಿಮೆಯಲ್ಲಿ ಸತ್ಯನಾರಾಯಣಾತಿ ಪೂಜೆ, ದಾಸೋಹ ನಿಧಿ, ಪ್ರತಿ ಶುಕ್ರವಾರ ರಾಹುಕಾಲದ ಅಭಿಷೇಕ, ಪ್ರಸಾದ ವಿತರಣೆ, ದಾಸೋಹ ಭವನ ನಿರ್ಮಾಣ, ಪ್ರತಿ ಶುಕ್ರವಾರ ಸಂಜೆ ಮಹಾಮಂಗಳಾರತಿ, ಪ್ರಸಾದ ವಿತರಣೆ, 365 ದಿನ ಶಾಶ್ವತ ಪೂಜೆ, 5,000ಗಳು, ಹಾಗೆ ಆಷಾಢ ಶುಕ್ರವಾರ, ಶ್ರಾವಣ ಶನಿವಾರ, ಕಾರ್ತಿಕ ಸೋಮವಾರ ಶಾಶ್ವತ ದಾಸೋಹ ಸೇವೆಗೆ 5,000 ರೂಪಾಯಿಗಳು. ನವರಾತ್ರಿಗಳಲ್ಲಿ ವಿಶೇಷ ಅಲಂಕಾರ, ಪೂಜೆ, ಅನ್ನದಾನಗಳು, ಸತ್ಯನಾರಾಯಣ ಸ್ವಾಮಿ ಲಕ್ಷ್ಮೀ ಬೆಳ್ಳಿ ವಿಗ್ರಹವನ್ನ ನೀಡಲಾಗುವುದು. ದಾಸೋಹ ನಿಧಿ, ದಾಸೋಹ ಭವನಕ್ಕೆ ದೇಣಿಗೆಯನ್ನ ನೀಡಿ ದಾಸೋಹ ಸೇವೆಯಲ್ಲಿ ಭಾಗವಹಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದಾದ ಮೊಬೈಲ್ ಸಂಖ್ಯೆ 9916912196 9945830365 ಮತ್ತೊಂದು ನಂಬರ್ 9886898619. ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂತಹ ಸಿ ಅಶ್ವಥ್ ನಾರಾಯಣ್ ಎಸ್ಎಲ್ಎನ್, ಅರ್ಚಕರು ಶ್ರೀ ಮಂಜುನಾಥ ಶಾಸ್ತ್ರಿಗಳು, ದೇವನಹಳ್ಳಿ ಟೌನ್ ಶ್ರೀ ಚೌಡೇಶ್ವರಿ ಟ್ರಸ್ಟ್, ಶ್ರೀ ಬನಶಂಕರಿ ಮಹಿಳಾ ಸಂಘ, ಶ್ರೀ ಚೌಡೇಶ್ವರಿ ಯುವಕರ ಸಂಘ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ಪಟ್ಟಣದ ಹಳೆ ತಾಲೂಕು ಕಚೇರಿ ರಸ್ತೆಯಲ್ಲಿ ಶ್ರೀ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದ 13ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಪ್ರತ್ಯಂಗಿರ ಹೋಮ, ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯಲಿದ್ದು, ಭಕ್ತಾದಿಗಳು ದೇವತಾ ಕಾರ್ಯಗಳಲ್ಲಿ ಭಾಗವಹಿಸುವಂತೆ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿ ಸದಸ್ಯ ಹಾಗೂ ನಿವೃತ್ತ ತಹಶೀಲ್ದಾರ್ ಪಿ ಗಂಗಾಧರಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪಟ್ಟಣದ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 13ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಏಪ್ರಿಲ್ 19 ಮತ್ತು 20 2 ದಿನ ವಿಶೇಷ ಕಾರ್ಯಕ್ರಮ ಹಾಗೂ ಪೂಜಾ ಕೈಂಕರ್ಯಗಳು ಆಯೋಜಿಸಲಾಗಿದೆ. ಕಳೆದ 13 ವರ್ಷಗಳಿಂದ ದೇವಾಲಯಕ್ಕೆ ವಿವಿಧ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುತ್ತಾ ಇದ್ದಾರೆ. ಏಪ್ರಿಲ್ 19ರಂದು ದೇವಿಗೆ ಗಂಗಾ ಪೂಜೆ, ಮಹಾಸಂಕಲ್ಪ, ಮಂಗಳ ದ್ರವ್ಯಗಳಿಂದ ಮಹಾಭಿಷೇಕ, ಸಂಜೆ ಭಜನೆ, ವಾಸುಕಿ ಪೂಜೆ, ಮಂಡಲಾರಾಧನೆ ನಡೆಯಲಿದೆ. ಏಪ್ರಿಲ್ 20ರಂದು ಮಂಗಳ ದ್ರವ್ಯಗಳಿಂದ ಪಂಚಾಮೃತ ಮಹಾಭಿಷೇಕ, ಸರ್ವದೋಷ ನಿವಾರಣೆ, ಶಾಂತಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಪ್ರತ್ಯಂಗಿರ ಹೋಮ, ದೇವಿಗೆ ಪ್ರತ್ಯಂಗಿರ ದೇವಿ ಅಲಂಕಾರ ಮಾಡಲಾಗುವುದು. ಮಧ್ಯಾಹ್ನ ಶಶಿಕಲಾ ಅಶ್ವತ್ಥಪ್ಪ ಗುರೂಜಿ ಸಾರಥ್ಯದಲ್ಲಿ ಸತ್ಸಂಗ ಭಜನೆ, ಸಂಜೆ ಚಿನ್ನಲೇಪಿತ ಉತ್ಸವ ಮೂರ್ತಿಯನ್ನ ಪಟ್ಟಣದ ರಾಜಬೀದಿಯಲ್ಲಿ ಮಹಿಳೆಯರು ಹೊತ್ತು ಸಾಗಲಿದ್ದಾರೆ ಹಾಗೂ ಉಯ್ಯಾಲೋತ್ಸವ ಕೂಡ ನಡೆಯಲಿದೆ ಅಂತ ಹೇಳಿ ತಿಳಿಸಿದ್ರು. ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿ ಎಸ್ಆರ್ ಮುನಿರಾಜು ಮಾತನಾಡಿ 12 ವರ್ಷದಲ್ಲಿ ದೇವಾಲಯ ಅತ್ಯಂತ ಪ್ರಸಿದ್ಧಿಯಾಗಿ ಅನೇಕ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸುತ್ತಾ ಇದ್ದಾರೆ. ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಮುನಿಕೃಷ್ಣ, ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿ ಸದಸ್ಯರಾದಂತಹ ಶ್ರೀ ರಾಮಯ್ಯ, ಪಾಪಣ್ಣ, ಪಿ ಜಯರಾಮ್, ಹನುಮಂತಪ್ಪ, ಗೋಪಿ, ಎಚ್ ನಾಗರಾಜ್, ತೇಜಕುಮಾರ್, ರಾಜಣ್ಣ, ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಮಂಜುನಾಥ ಶಾಸ್ತ್ರಿ ಮತ್ತಿತರರು ಭಾಗಿಯಾಗಿದ್ದರು.
ನಿರಂತರ ದಾಸೋಹಗಳು ಮತ್ತೊಂದು ಅಲಂಕಾರಗಳು ಅಮ್ಮನವರಿಗೆ ಇದುವರೆಗೂ ಸುಮಾರು ಹತ್ತತ್ರ 1,500-2,000 ಅಲಂಕಾರಗಳು ಆಗಿರ್ಬೋದು. ಅಂದ್ರೆ ಅಷ್ಟು ಆನಂದವಾದ ಅಲಂಕಾರಗಳು, ಅಲಂಕಾರ ಪ್ರಿಯೆ. ಅದರ ಜೊತೆ ಒಳಗಡೆ ಆ ತಾಯಿ ಬರೀ ದೇವನಹಳ್ಳಿ ಮಾತ್ರ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾತ್ರ ಅಲ್ಲ, ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಚೌಡೇಶ್ವರಿ ದೇವಾಲಯವನ್ನು ಹುಡ್ಕೊಂಡು ಬಂದು ಅವರ ಕೋರಿಕೆಗಳನ್ನ ಈಡೇರಿಸ್ತಾ ಇರ್ತಕ್ಕಂಥ ಕಣ್ಣಮ್ಮ ತಾಯಿ. ಅಂತಹ ಒಂದು ತಾಯಿಯ 13ನೇ ವರ್ಷದ ಒಂದು ವಾರ್ಷಿಕೋತ್ಸವ ಮಹಾ ಸಮಾರಂಭ ಇದೇ 19-20 ದೇವನಹಳ್ಳಿ ಚೌಡೇಶ್ವರಿ ದೇವಾಲಯದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ಎಲ್ಲ ಕೂಡ ದಾನಿಗಳ ನೆರವಿನಿಂದ ನಡ್ಕೊಂಡು ಬರ್ತಾ ಇದೆ. ಕಳೆದ ಬಾರಿ ಒಂದು ದೊಡ್ಡ ಹೋಮವನ್ನ ನಾವು ಮಾಡಿಸಿದ್ವಿ. ಈ ಬಾರಿ ಪ್ರತ್ಯಂಗಿರಾ ದೇವಿ ಅಂದ್ರೆ ಮೆಣಸಿನಕಾಯಿಯಲ್ಲಿ ಮಾಡ್ತಕ್ಕಂಥ ಒಂದು ವಿಶೇಷವಾದ ಹೋಮ. ಈ ಭಾಗದಲ್ಲಿ ಒಂದು ವಿಶೇಷವಾದ ಒಂದು ಪ್ರಯತ್ನ 2ನೇ ಬಾರಿ ನಾವು ಮಾಡಿಸ್ತಾ ಇದ್ದೇವೆ. ಅದು ನಂತರ ಅಮ್ಮನವರೆಗೂ ಕೂಡ ಸೇಮ್ ಪ್ರತ್ಯಂಗಿರಾ ದೇವಿ ಯಾವ ತರ ಇರುತ್ತೆ ಅದೇ ರೀತಿಯಾದ ಪ್ರತ್ಯಂಗಿರಾ ದೇವಿ ಅಲಂಕಾರ ಇರುತ್ತೆ. ಇಷ್ಟು ಕಾರ್ಯಕ್ರಮಗಳ ಜೊತೆಗೆ ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.